ಇಮರ್ಜೆನ್ಸಿ ಟೈಮ್ನಲ್ಲಿ ಮಾಡೋ ಅಂಥ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಸಿಂಪಲ್ ಅರ್ಜೆಂಟಾಗಿ ಮಾಡೋ ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಅದ್ರ ಜೊತೆಯಲ್ಲಿ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಇದು ಮೂರನ್ನು ಹಾಕಿ ಸಾಸಿವೆ ಚಿಟಪಟ ಅನ್ನಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಚೂರು ಕೆಂಪಗಾಗಬೇಕು. ಇದಿಷ್ಟು ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ತೋರಿಸ್ತಾ ಇದ್ದೀನಲ್ವ ಆ ಥರ ಕೆಂಪಗಾಗಬೇಕು. ಇದಿಷ್ಟು ಆದರೆ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಾದ ತಕ್ಷಣ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದೊಂಚೂರು ಚಿಟಪಟ ಅನ್ನಬೇಕು. ಹೆಚ್ಚಿರೋ ಅಂಥ ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋದು 2 ಮೀಡಿಯಮ್ ಸೈಜು ಈರುಳ್ಳಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿದು ಹಸಿ ವಾಸನೆ ಹೋಗಬೇಕು. ಅದು ನಿಮಗೆ ಅದು ಒಂದು ಸ್ವಲ್ಪ ಕೆಂಪಾಗ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಅದು ಬಾಡಿದೆ ಅಂತ ಹೇಳಿ. ಸ್ವಲ್ಪ ರುಚಿಗೆ ಬೇಗ ಈರುಳ್ಳಿ ಬೇಯಲಿ ಅಂಥೇಳಿ ಒಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಬೇಕು. ನಾನು ಎಣ್ಣೆನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಸೊ ಎಣ್ಣೆ ನಮಗೆ ಎಷ್ಟು ಬೇಕು ಅಷ್ಟು ಅಗತ್ಯಕ್ಕೆ ಮಾತ್ರ ತೊಗೊಂಡಿದ್ದೀನಿ. ತೀರಾ ಜಾಸ್ತಿ ತೊಗೊಂಡ್ರೆ ನಿಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಅಷ್ಟು ಎಣ್ಣೆ ನಾನು ಯಾವಾಗಲೂ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಒನ್ಸ್ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊ ನಾನು ತೊಗೊಂಡಿರೋದು 6 ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಇದು 4 ಜನಕ್ಕೆ ಬೇಕಾಗುತ್ತೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ 2 ಈರುಳ್ಳಿ 6 ಟೊಮೊಟೊ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜು. ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಸೊ ದಟ್ ನಿಮಗೆ ಆ ಟೊಮೊಟೊದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ನೀವು ಮತ್ತೆ ಕೈ ಆಡಿಸಿ, ಇಲ್ಲಾಂತ ಅಂದರೆ ಕೆಳಗಡೆ ಹಿಡ್ದುಬಿಡುತ್ತೆ, ಅಂದರೆ ತಳ ಕಚ್ಚಿಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಮುಚ್ಚಿ ಒಂದು 3 ನಿಮಿಷ ಲಿಡ್ ಮುಚ್ಚಿದ ಮೇಲೆ ಮತ್ತೆ ಲಿಡ್ ಓಪನ್ ಮಾಡಿ 1-2 ಸರಿ ತಿರುಗಿಸ್ಕೊಂಡು ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಬೇಕು. ಇದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡರು ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸಾಂಬಾರು ಪೌಡರು, ಚಿಲ್ಲಿ ಪೌಡರ್ನ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಗರಂ ಮಸಾಲ ಪೌಡರು, ಅದು ಜಾಸ್ತಿ ಬೇಡ ಗರಂ ಮಸಾಲ ಪೌಡರು, ಸ್ವಲ್ಪನೇ ಗರಂ ಮಸಾಲ ಪೌಡರು, ಸ್ವಲ್ಪನೇ ಚಿಲ್ಲಿ ಪೌಡರು. ಆ್ಯಂಡ್ ಈಗ ನಾನು ಆಲ್ರೆಡಿ ಆನಿಯನ್ ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೆ. ಈಗ ಇದೇನು ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ, ಅದ್ರ ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸಿಮ್ಮಲ್ಲಿ ಇದ್ದಿದ್ದನ್ನು ಜೋರೂರಿ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಲಿಡ್ ಕ್ಲೋಸ್ ಮಾಡುವಾಗ ಮತ್ತೆ ಸಿಮ್ಗೆ ಹಾಕ್ಬಿಟ್ಟಿಡಿ, ಯಾಕಂದರೆ ಈಗ ಆಲ್ರೆಡಿ ಟೊಮೊಟೊನಲ್ಲಿರೋ ನೀರನ್ನೆಲ್ಲ ಅರ್ಧ ಭಾಗ ಫ್ರೈನಲ್ಲಿ ಕಡಿಮೆ ಆಗಿದೆ, ಸೋಕಾಗಿದೆ. ಸೊ ಇವಾಗ ನಾವೇನಾದರೂ ಜೋರೂರಿನಲ್ಲಿ ಮಾಡಿ ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ತಳ ಕಚ್ಚಿಬಿಡುತ್ತೆ. ಸೊ ಹಾಗಾಗಿ ನೀವು ಲಿಡ್ ಕ್ಲೋಸ್ ಮಾಡುವಾಗ ಒಂದು ಸ್ವಲ್ಪ ಸ್ಟವನ್ನು ಸಿಮ್ಗೆ ಹಾಕಿ ಇಡಿ. ಸಿಮ್ಗೆ ಹಾಕಿ ಒಂದು 3 ನಿಮಿಷ ಆದಮೇಲೆ ಮತ್ತೆ ತೆಗೆದು ಚೆನ್ನಾಗಿ ತಿರುಗಿಕೊಳ್ಳಿ. ಈಗ ನೀರೆಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿಬಿಡುತ್ತೆ, ಮುಕ್ಕಾಲು ಭಾಗ ನೀರು ಡ್ರೈ ಆಗಿರುತ್ತೆ. ಸೊ ಈಗ ಈ ಟೈಮ್ನಲ್ಲಿ ಇನ್ನೊಂದು ಸ್ವಲ್ಪ ಬೇಕಂದರೆ ರುಚಿ ಬೇಕಾ ಏನು ಅಂತ ಹೇಳಿ ಸಾಲ್ಟ್ನ ಒಂದು ಸರಿ ಟೇಸ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಆದರೆ ಮುಗಿಯಿತು. ಇದು ನನಗೆ ಎಣ್ಣೆ ಜಾಸ್ತಿ ಹಾಕಿಲ್ದಿರೋದ್ರಿಂದ ಇಲ್ಲಿ ಎಣ್ಣೆ ಥರ ಕಾಣ್ತಾ ಇಲ್ಲ. ಬಟ್ ನಾನು ನಮ್ಮ ಮನೆಯಲ್ಲಿ ಯೂಸ್ ಮಾಡೋದೇ ಅಷ್ಟೇ ಆಯಿಲು. ಹೆಲ್ತ್ ವೈಸು ಜಾಸ್ತಿ ಎಣ್ಣೆ ತಿನ್ನಬಾರ್ದು ಅಂತ ಹೇಳಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಅದು ಕಂಪ್ಲೀಟ್ ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿದ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಕೊತ್ತಂಬರಿನ ಹೆಚ್ಚಿಟ್ಕೊಂಡಿರಿ. ಇದಿಷ್ಟನ್ನು ಒಂದು ಸರಿ ತಿರುವಾದ್ಮೇಲೆ ಹೆಚ್ಚಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ನಿಮ್ಮ ಟೊಮೊಟೊ ಗೊಜ್ಜು, ಎಮರ್ಜೆನ್ಸಿ ಟೊಮೊಟೊ ಗೊಜ್ಜು ಮುಗಿಯುತ್ತೆ. ನಿಮ್ಗೆ ಇಲ್ಲಿ ಟೈಮ್ ಬೇಕಾಗಿರೋದು ಈರುಳ್ಳಿ ಹೆಚ್ಕೊಳ್ಳೋಕ್ಕೆ ಮತ್ತು ಟೊಮೊಟೊ ಹೆಚ್ಕೊಳ್ಳೋಕೆ ಅಷ್ಟೇ ಟೈಮ್ ಬೇಕಾಗುತ್ತೆ. ಒಗ್ಗರಣೆಗೆಲ್ಲ ಜಾಸ್ತಿ ಕೆಲಸನೇ ಇಲ್ಲ. ಸೊ ಪಟ ಅಂತ ಮಾಡಬೇಕು. ಏನು ಚಪಾತಿಗೆ ಆಗಲಿ, ದೋಸೆಗೆ, ಎಲ್ಲನೂ ರೊಟ್ಟಿಗೆ ಏನು ಮಾಡೋದಪ್ಪ, ತರಕಾರಿ ಹೆಚ್ಚಿ ಪಲ್ಯ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅನ್ನೋವಾಗ ಈ ಥರದ್ದೊಂದು ಇಮಿಡಿಯೇಟಾಗಿ 1-2 ಟೊಮೊಟೊ ಹೆಚ್ಕೊಂಬಿಟ್ರೆ ಮುಗಿದೋಗುತ್ತೆ.
ಸೊ ಇವತ್ತು ನಾನು ಆ್ಯಕ್ಚುಲಿ ದೋಸೆಗೆ ಹಾಕಿದ್ದೆ, ದೋಸೆಗೋಸ್ಕರ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೆ. ನಾನು ತರಕಾರಿ ಪಲ್ಯ ಗ್ರೇವಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ರೆಸಿಪಿ ಮಾಡಿದ್ದೆ. ಇದು ಬಂದು ಕಾಸ್ಟ್ ಐರನ್ ತವ, ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ಅಬೌಟ್ 50 ಇಯರ್ಸ್ 40 ಇಯರ್ಸ್ವರೆಗೂ ಈ ತವ ಒಂದು ಬರುತ್ತಂತೆ ಮೇಂಟೈನ್ ಮಾಡಿದ್ರೆ. ಆ್ಯಂಡ್ ಪರ್ಫಾಮೆನ್ಸ್ ಕೂಡ ಚೆನ್ನಾಗಿದೆ. ನಾವಿದೆ ಯಾವ ಥರ ದೋಸೆ ಹಾಕ್ತೀವಿ ಆ ಥರ ಬರುತ್ತೆ. ತೆಳು ಅಂದರೆ ತೆಳು, ದಪ್ಪ ಅಂದರೆ ದಪ್ಪ. ಆ್ಯಂಡ್ ಇವತ್ತಿನ ರೆಸಿಪಿ ಅಷ್ಟೇನೆ, ದೋಸೆಗೆ ಅಂತ ಮಾಡಿರೋ ಟೊಮೊಟೊ ಗೊಜ್ಜು ಈಸಿ ಇದೆ, ಮಾಡಿ ನೋಡ್ಕೊಳ್ಳಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಿಮಗೆ ಬರೀ ಸಾಂಬಾರು ಪೌಡ್ರು ಅಲ್ಲ, ಇಲ್ಲ ಬರೀ ಚಿಲ್ಲಿನೂ ಅಲ್ಲ, ಸೊ ಎರಡೂ ಕಾಂಬಿನೇಷನು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.